ಇವತ್ತು ನಾವು ಜೇಜಿಗೆ ಹೋಗ್ತಿದ್ದೀವಿ. ಓಕೆನಾ? ಕೋಟಿಲಿಂಗೇಶ್ವರಿಗೆ ಜೇಜಿಗೆ ಹೋಗ್ತಿದ್ದೀವಿ. ಯಾಕೆ ಗೊತ್ತಾ? ನಮ್ಮ ತಮ್ಮಗೆ ತಲೆ ಬೋಡ ಮಾಡಿಸಲ್ಲ ಗಂಡ. ಮತ್ತೆ ಬೋಡ ಮಾಡಿಸಲ್ಲ. ಇಲ್ಲಲ್ಲ, ಬೇರೆ ಧರ್ಮಸ್ಥಳದಾಗ ಲಾಸ್ಟ್ ಎದ್ದಿಲ್ಲ. ಸರಿ, ಹೋಗೋಣಂತ ಹೇಳಿ. ಲೆಟ್ಸ್ ಗೋ. ಸ್ಕೂಲ್ ರಜಾ. ಏನೋ ಅದು ಚಿಕ್ಕ ಹುಡುಗರ ಥರ ಅಣಬೆ. ಎಲ್ಲಿಗೆ ಹೋಗ್ತಿದ್ವಿ ನಾವು? ಜೇಜಿಗೆ ಹೋಗ್ತಿದ್ದೀವಿ. A few moments later. ಜರ್ನಿ ಸ್ಟಾರ್ಟ್ ಆಗಿ 1 ಅವರ್ ಕೂಡ ಆಗಿಲ್ಲ, ಆಗಲೇ ನಿದ್ದೆ ಸ್ಟಾರ್ಟ್ ಮಾಡಿದ್ರಿ ಇಬ್ಬರು. ಆಗಲೇ ಇನ್ನು ಅರನ್ ಮುಖ ನೋಡಿ ಹೆಂಗಾಗಿದೆ ಆಗಲೇ. ಸೊ ಫಸ್ಟ್ ನಾವು ಇವಾಗ ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀವಿ. ಅದರ ದರ್ಶನ ಮಾಡ್ಕೊಂಡಾದಮೇಲೆ ನಾವು ಕೋಟಿಲಿಂಗೇಶ್ವರ್ಗೆ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಟೈಮು ಟ್ರಾಫಿಕ್ ಅಷ್ಟೊಂದಿರಲ್ಲ. ಸೊ ಬೇಗ ನಾವು ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಇವರಿಬ್ಬರು ನಿದ್ದೆ ಸ್ಟಾರ್ಟ್ ಮಾಡಿದಾರಾಗಲೇ. ನಿದ್ದೆ ಸ್ಟಾರ್ಟ್ ಆಗಿದೆ ಇಬ್ಬರದು. ಸೊ ಇವಾಗ ನಾವು ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ಸೊ ಫಸ್ಟು ಲನಂಗೆ ತುಂಬ ಹೊಟ್ಟೆ ಹಸಿವಂತಿದ್ದಾಳೆ, ಬೆಳಿಗ್ಗೆ ಬೇಗ ಎದ್ದಿದ್ದಾಳೆ. ಸೊ ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ಬ್ರೇಕ್ಫಾಸ್ಟಿಗೆ ಬರ್ತಾಯಿದ್ದೀವಿ. ಸೊ ಬೇಗ ಬೇಗ ಟಿಫನ್ ಮಾಡಿಕೊಂಡು ಸೊ ಟೆಂಪಲ್ ಹತ್ರ ಬಂದಿದ್ದೀವಿ. ಹೂವು ಹಣ್ಣುಕಾಯಿ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಸೂಪರ್ ಸೂಪರ್. ಇಲ್ಲಿ ಕೂಡ ಮುಡಿ ಕೊಡ್ತಾರಂತ ನೋಡಲ್ಲ. ಅಲ್ಲಿಗೆ ಹೋಗಕ್ಕೆ ಆಗದೆ ಇರೋರು. ಫಸ್ಟ್ ಟೈಮ್ ನೀನು ಬಂದೀಯಾ ಇಲ್ಲಿಗಾಗಲೇ? ಇನ್ನು ಊಟ ಮಾಡ್ತಿದ್ದಾರೆ ಅವರು. ನನಗೆ ಊಟ ಇಷ್ಟ ಇಲ್ಲ. ನಂದರ್ದು ಮತ್ತೆ ಅದೇ ಮತ್ತೆ ಪ್ರಸಾದನೇ ದೇವ್ರದ್ದು. ಇವಾಗ ಕಾಲು ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ. ಸೊ ಒಳಗಡೆ ಕ್ಯೂ ಇದೆಯಲ್ಲ ಅನ್ನೋ ಗೊತ್ತಿಲ್ಲ, ನೋಡೋಣ. ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಇದೆ ನೋಡಿ ಚಿಕ್ಕ ತಿರುಪತಿ ಟೆಂಪಲ್.
ಸೊ ಅರನ್ ತುಂಬ ಅಳ್ತಾ ಇದ್ದ. ನಮ್ಮನ್ನು ಎಷ್ಟು ಬೇಗ ಒಳಗಡೆ ಕರ್ಕೊಂಡೋಗಿ ದರ್ಶನ ಕೊಟ್ಬಿಟ್ರು. 2 ನಿಮಿಷದಲ್ಲಿ ಒಳಗಡೆ ಕರ್ಕೊಂಡು ಹೋದ್ರು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಹರನ್ ಅಳ್ತಾ ಇದ್ದ. ಸೊ ಹಾಗಾಗಿ ಮಗು ಅಳ್ತಾ ಇದೆ ಅಂತ ಹೇಳಿ ನಮಗೆ ಕ್ಯೂನಲ್ಲಿ ನಿಂದಿರಿಸಲಿಲ್ಲ. ಬೇಗ ದರ್ಶನ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಇವಾಗ ಮತ್ತೆ ಹೊರಗಡೆ ಬಂದಿದ್ದೀವಿ. ಇಲ್ಲ ಎತ್ಕೆ ನಾರ್ಮಲಾಗಿ ಎತ್ಕೆ ಬರ್ತಾನೆ. ನೀವಿಬ್ಬರು ನಿಂತ್ಕೊಳ್ಳಿ. ಅಲ್ಲೋಡು ಅರನ್, ಅಲ್ಲೋಡು ಅಪ್ಪು. ಇಲ್ಲ ಬಿಡು ಬಂಗಾರಿ, ಇಲ್ಲ ಬಿಡು ಬಂಗಾರಿ. ಹಾಂ ತಡಿ. ಸೊ ತಿರುಪತಿ ಪ್ರಸಾದನ ತೊಗೊಂಡಾಯಿತು. ಸೊ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಧಿಕ ಮಾಸದಲ್ಲಿ ದೇವ್ರ ದರ್ಶನ ಮಾಡೋದು ಒಳ್ಳೆಯದಂತಾರೆ. ಸೊ ತಿರುಪತಿ ದರ್ಶನವೂ ಆಯಿತು. ನೆಕ್ಸ್ಟ್ ಕೋಟಿಲಿಂಗೇಶ್ವರ ದರ್ಶನವೂ ಮಾಡಬೇಕು ಅಂತ. ಕೋಟಿಲಿಂಗೇಶ್ವರ ಎಲ್ಲಿಗೆ? ಎಷ್ಟು ಈಶ್ವರ ಇರ್ತದ ಗೊತ್ತಾ ಅಲ್ಲಿ? ನಿನ್ನ ಫೇವ್ರೆಟ್ ಜೇಜಿ ಮಾ ಈಶ್ವರ ಭಾಳ ಇರ್ತಾವ. ಭಾಳ ಜೇಜಿ ಇರ್ತಾವ. ಭಾಳ ಜೇಜಿ ಕೃಷ್ಣ ಅಲ್ಲ ಈಶ್ವರ. ಓಂ ನಮ ಶಿವಾಯ ಅಂತೀಯಲ್ಲ. ಸೊ ಇವಾಗ ನಾವು ಕೋಟಿಲಿಂಗೇಶ್ವರ ದೇವಸ್ಥಾನದ ಹತ್ರ ಆಗಲೇ ಬಂದಿದ್ದೀವಿ. ಸೊ ಇವಾಗ 11:15 ಆಗಿದೆ ಟೈಮು. ಸೊ ಫಸ್ಟು ನಾವಿಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕು. ನೋಡೋಣ ಒಳಗಡೆ ಹೋಗಿ ಟಿಕೆಟ್ ಇದೆನಾ ಇಲ್ಲ ಗೊತ್ತಿಲ್ಲ. ಸೊ ಕ್ಯೂ ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಬೇಗ ದರ್ಶನ ಆದರೆ ಒಳ್ಳೆಯದು. ನೋಡೋಣ. ಕೋಲಾರದ ಗಾಂಧಿ ನవ్వు ಆಪ್ಕೊಂಡ್ನಾವ್ ಕದ್ರಾ ಅಲ್ಲನಾ? ಯಾರದು? ಕೋಲಾರದ ಅದ್ಭುತಂ ಫ್ಯಾಂಟಾಸ್ಟಿಕ್ ಗಾಂಧಿ. ಎಲ್ಲ ಇಲ್ಲಿ ಎಂಟ್ರೆನ್ಸ್ ಇಲ್ಲೇ ಅನ್ಕೋತೀನಿ. ಸರ್ ಎಂಟ್ರೆನ್ಸ್ ಯಾವ ಕಡೆ? ಎಂಟ್ರೆನ್ಸ್ ಯಾವ ಕಡೆ? ಸೊ ಎಂಟ್ರೆನ್ಸ್ ಸ್ಟಾರ್ಟ್ ಆಯಿತು. ಆಗಲೇ ಒಳಗಡೆ ಬಂದ್ವಿ. 20 ಮಿನಿಟ್ಸ್ ಕ್ಯೂ ಇತ್ತು ಅಷ್ಟೇ. ನೋಡಿದ್ರಿ ಆವಾಗಲೇ ಶಿವಲಿಂಗ ಅಲ್ಲಿಂದನೇ ಸ್ಟಾರ್ಟ್ ಆಯಿತು, ಎಂಟ್ರೆನ್ಸಿಂದನೇ. ನೋಡಿ ಇಲ್ಲಿ ನೋಡಿ ಎಷ್ಟು ಶಿವಲಿಂಗ. ನೋಡೋಕ್ಕೆ ಒಂಥರ ಖುಷಿ ಆಯಿತು. ತುಂಬ ಚಿಕ್ಕವಳಿದ್ದಾಗ ಬಂದಿದ್ದೆ. ಸೊ ನೆಕ್ಸ್ಟ್ ಇವಾಗ ಬಂದಿದ್ದೀನಿ. ಆ್ಯಂಡ್ ನೋಡ್ರಿ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನನಗೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ನೋಡಿ ಎಲ್ಲಿ ಗ್ಯಾಪ್ ಇಲ್ಲ, ಎಲ್ಲಿ ಸಿಗುತ್ತೋ ಅಲ್ಲಿ ಈಶ್ವರನ ಇಟ್ಟಿದ್ದಾರೆ. ಯಾಕಂದರೆ ಈ ಟೈಮ್ನಲ್ಲಿ ಅಧಿಕ ಮಾಸದಲ್ಲಿ ನಾನು ಯಾವುದಾದ್ರೂ ಒಂದು ದೇವಸ್ಥಾನ ದರ್ಶನ ಮಾಡಬೇಕು ಅಂದ್ಕೊಂಡಿದ್ದೆ, ಧರ್ಮಸ್ಥಳ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನನ್ನ ಮಗಂದು ಜವಳ ತೆಗಿಸ್ಬೇಕಿತ್ತು. 9 ಮಂತಲ್ಲಿದ್ದೆ. ಸೊ ಈ ಟೈಮ್ನಲ್ಲಿ ಅಧಿಕ ಮಾಸದಲ್ಲಿ ತೆಗಿಸ್ಬಾರ್ದು ಅಂತ ಹೇಳಿದರು. ಹಾಗಾಗಿ ಅದು ಪೋಸ್ಟ್ಪೋನ್ ಆಯಿತು. ಯಾವುದಾದ್ರೂ ದೇವಸ್ಥಾನ ದರ್ಶನ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಫೈನಲಿ ಕೋಟಿಲಿಂಗೇಶ್ವರಕ್ಕೆ ಬಂದಿದ್ವಿ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ. ಆ ಧರ್ಮಸ್ಥಳ ಒಂದು ಲಿಂಗ ನೋಡೋಕ್ಕೆ ನಾನು ಎಷ್ಟು ಕಾಯ್ತಾಯಿದ್ದೆ. ಬಟ್ ಆ ದೇವರು ನನ್ನಪ್ಪ ಇಷ್ಟೊಂದು ಶಿವಲಿಂಗನ ನನಗೆ ತೋರಿಸ್ತಾ ಇದ್ದಾನೆ. ಎಷ್ಟು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಆ್ಯಂಡ್ ಇವಾಗ ನಾವು ನೋಡ್ತಾ ಇರೋದು ಇಲ್ಲಿ ಶಿವಲಿಂಗ ಫಸ್ಟ್ ಸ್ಥಾಪನೆ ಆಗಿರೋದು. ಇದ್ರ ಹಿಂದೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ ಇದೆ. ಅದ್ರ ಮುಂದೆ ಇಲ್ಲಿ ಫಸ್ಟ್ ಶಿವಲಿಂಗ ಸ್ಥಾಪನೆ ಆಗಿರೋದನ್ನ ನಮಗೆ ತೋರಿಸ್ತಾ ಇದ್ದಾರೆ. ನೋಡಿ ಎಲ್ಲಿ ನೋಡಿದ್ರು ಶಿವ ಶಿವ ಶಿವ.
ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ನನಗೆ ಇಲ್ಲಿ ಗೊತ್ತಾಗಿದ್ದೇನು ಅಂತಂದರೆ 90 ಲಕ್ಷ ಶಿವಲಿಂಗನ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇನ್ನೂ 10 ಲಕ್ಷ ಬಾಕಿ ಇದೆ ಅಂತೆ. ಸೊ ನಾನು ಅಂದ್ಕೊಂಡಿದ್ದೆ 1 ಕೋಟಿ ಆಗಲೇ ಆಗಿದೆ, ಶಿವಲಿಂಗ ಪ್ರತಿಷ್ಠಾಪನೆ ಆಗಿದೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಇನ್ನೂ 10 ಲಕ್ಷ ಶಿವಲಿಂಗ ಬಾಕಿ ಇದೆ ಅಂತೆ. ತುಂಬ ಖುಷಿ ಆಯಿತು. ಇನ್ನೂ ತುಂಬ ಇದೆ, ವೀಡಿಯೋಸ್ನ ನೋಡಿ ಸ್ಕಿಪ್ ಮಾಡಿದೆ ನೋಡಿ. ಸೊ ಇಲ್ಲಿ ನಮಗೆ ಬಿಲ್ವಪತ್ರೆ ಮರ ಮತ್ತು ಬೇವಿನ ಮರ ಒಂದೇ ಇದರಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ಎಲ್ಲ ದೀಪ ಹಚ್ತಾ ಇದ್ದಾರೆ. ನಾವು ಕೂಡ ತೊಗೊಂಬಂದಿದ್ದೀವಿ, ಶಿವ ಪಾರ್ವತಿ ದೀಪ ಅಂತ ಹೇಳ್ತಾರೆ. ಸೊ ಅದನ್ನ ಇಲ್ಲಿ ನಾವು ಹಚ್ತಾ ಇದ್ದೀವಿ. ಸೊ ಇಲ್ಲಿ ಈಶ್ವರಗಳನ್ನ ನೋಡ್ತಾ ಇದ್ದರೆ ನಿಜವಾಗ್ಲೂ ಒಂದಿನ ಆಗೋದಿಲ್ಲ. ಕಣ್ಣು ಎಲ್ಲಿ ನೋಡಬೇಕು, ಎಲ್ಲ ಈಶ್ವರನ ನೋಡಬೇಕು ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಸಾಧ್ಯನೇ ಇಲ್ಲ. ಎಷ್ಟೊಂದಿದೆ, ಕಣ್ಣು ಬಿಟ್ಟಲ್ಲಿ ಶಿವಲಿಂಗ. ಈ ಫೀಲಿಂಗ್ಸ್ನ ಶಿವಭಕ್ತರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಶಿವಭಕ್ತರು ಇಲ್ಲಿ ಎಲ್ಲರೂ ಬರಬೇಕು ಆ ಫೀಲಿಂಗ್ಸ್. ಯಾಕಂದರೆ ಒಂದು ಶಿವಲಿಂಗಕ್ಕೆ ಪೂಜೆ ಮಾಡುವಾಗ ನಮಗೆ ಎಷ್ಟು ಖುಷಿ ಅನಿಸುತ್ತೆ, ಅದು ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ಇಷ್ಟು ಈಶ್ವರನ ನಾವು ನೋಡ್ತಾ ಇದ್ದೀವಿ. ಅಪ್ಪ, ಈ ಫೀಲಿಂಗ್ಸ್ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಲೇಬೇಕು. ಯಾರ್ಯಾರು ಬಂದಿಲ್ಲ ಬೇಗ ಬಂದು ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಓ ಎಲ್ಲೋಡು ಜಿಜಿ ನೋಡು, ಜಿಜಿ ಶಿವಪ್ಪ ಅಲ್ಲಿ ಒಳಗಿಡ. ಸೊ ನಾವು ಅಲ್ಲಿ ದೀಪ ಹಚ್ಚಿ ಬಂದ್ವಿ. ನೆಕ್ಸ್ಟು ನಮಗೆ ಇಲ್ಲಿ ಸುಬ್ರಹ್ಮಣ್ಯೇಶ್ವರ ದರ್ಶನ ಆಯಿತು. ನೆಕ್ಸ್ಟ್ ಇಲ್ಲಿ ತುಂಬ ಕಂಟಿನ್ಯೂ ಆಗಿ ತುಂಬ ದೇವಸ್ಥಾನ ಇದೆ. ಎಲ್ಲ ದೇವರುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದಾರೆ, ಕಾಣಿಸ್ತಾ ಇಲ್ಲ, ಕತ್ಲಾಗಿದೆ ಸ್ವಲ್ಪ. ಎಲ್ಲ ದರ್ಶನ ಆಯಿತು. ನೆಕ್ಸ್ಟ್ ಇನ್ನು ತುಂಬ ಹೈಟ್ ಇರೋ ಶಿವಲಿಂಗನ ನಾವು ನೆಕ್ಸ್ಟ್ ದರ್ಶನ ಮಾಡ್ಕೋಬೇಕು. ಅನ್ನಲ್ಲ ಸಾರಿ. ಸೊ ಅಲ್ಲಿ ಮೇನ್ ದೇವರು ಶಿವಲಿಂಗನ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಸೊ ಇಲ್ಲಿ ಇವಾಗ ಇನ್ನೂ ಶಿವಲಿಂಗ ನೋಡ್ತಾ ಇದ್ದೀವಿ, ಇವಾಗ ಬಂದಿದ್ದು. ಸೊ ದೊಡ್ಡ ಶಿವಲಿಂಗನ ನೋಡ್ತಾ ಇದ್ದೀವಿ. ಇದು ಎಷ್ಟು ಹೈಟ್ ಇದೆ ಅಂತ ಅಂದರೆ 108 ಫೀಟ್ ಇದೆ ಅಂತೆ. ವರ್ಲ್ಡ್ನಲ್ಲಿ ತುಂಬ ಹೈಯೆಸ್ಟ್ ಶಿವಲಿಂಗ ಇದು. ಸೊ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಶಿವಲಿಂಗ, ಎಲ್ಲಿ ನೋಡಿದ್ರು ಶಿವಲಿಂಗ, ಎಲ್ಲಿ ನೋಡಿದ್ರು ಶಿವಲಿಂಗ. ದೇವರೇ ಶಿವಪ್ಪ. ಸೊ ಇವಾಗ ನೋಡಿ 108 ಫೀಟ್ ಶಿವಲಿಂಗ. ಓ ಮೈ ಗಾಡ್, ಎಷ್ಟು ದೊಡ್ಡದಿದೆ ಅಂದರೆ ಫೀಲಿಂಗ್ಸ್ ಹೆಂಗೆ ಹೇಳ್ಕೊಬೇಕಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ದೊಡ್ಡ ಶಿವಲಿಂಗ ಹತ್ರದಿಂದ ನೋಡಿದ್ರೆ ಆ ಎಕ್ಸ್ಪೀರಿಯನ್ಸ್ ಇನ್ನೂ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಈ ಶಿವಭಕ್ತರಿಗಂತೂ ತುಂಬ ಖುಷಿಯಾಗುತ್ತೆ. ಯಾರ್ಯಾರು ಬಂದಿಲ್ಲ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ. ಸೊ ಇಲ್ಲಿ ನಂದಿ ಕೂಡ ನೋಡ್ತಾ ಇದ್ದೀವಿ. ಇದು ಬಂದುಬಿಟ್ಟು 35 ಫೀಟ್ ಇದೆ ಅಂತೆ. ಸೊ ಇದು ಕೂಡ ತುಂಬ ದೊಡ್ಡದಾಗಿ ಕಾಣ್ತಿದೆ ಶಿವಲಿಂಗ. ಇಷ್ಟೊಂದು ಶಿವಲಿಂಗ ಇದ್ರೂ ಇನ್ನೂ 90 ಲಕ್ಷ ಅಷ್ಟೇ ಆಗಿದೆ ಅಂತೆ. ಇನ್ನೂ 10 ಲಕ್ಷ ಬಾಕಿ ಇದೆ ಅಂತೆ ಕಟ್ಸೋದು. ಸೊ ಮೈ ಗಾಡ್, ಎಷ್ಟು ದೊಡ್ಡದಾಗಿದೆ ನೋಡಿ. ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಇವಾಗ ನೆಕ್ಸ್ಟು ಹೊರಗಡೆ ಹೋಗ್ತಾ ಇದ್ದೀವಿ.
ದರ್ಶನ ಆಯ್ತು, ಹೋಗ್ತಾ ಇರೋದೆ. ಊಟ ಮಾಡಕ್ ಹೋಗ್ತೀವಿ. ಅಮ್ಮ ಇದು ನೋಡು, ಆಟಲ್ಲ ಮಾತ. ಸೊ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿಂದನೂ ಶಿವಲಿಂಗ ಕಾಣ್ತಾ ಇದೆ, ಅದು ದೊಡ್ಡ ಶಿವಲಿಂಗ. ಸೊ ಫೈನಲಿ ಎಲ್ಲ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಆ್ಯಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು ಶಿವಲಿಂಗ ದೇವಸ್ಥಾನದಲ್ಲಿ ಒಳಗಡೆ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಬ್ಯಾಂಗ್ಳೂರು ಕಡೆ ಓಡೋಣ. ನನಗೆ ಕಸ್ಕೊಳಂಗಿಲ್ಲ ಸಾಮಾನು. ಹರನ್ ಓಯ್ ಓಯ್, ಏನು ಆರ್ಡ್ರ್ ಮಾಡಿಲ್ಲ ನೀನು? ಆಮೇಲೆ ಆಮೇಲೆ ಊಟ ಆಯಿತು ನಮ್ಮದು. ಊಟ ಆಗಿ ವಾಪಸ್ ಹೋಗ್ತಾ ಇದ್ದೀವಿ. ಆಗಲೇ ಅಕ್ಕ ಮತ್ತು ತಮ್ಮ ಆರಾಮಾಗಿ ಮಲಗಿದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅನ್ನೋ ಖುಷಿ ಆಗುತ್ತೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನಾವು ಬೆಂಗಳೂರು ಹತ್ರ ಆಗಲೇ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಟ್ರಾಫಿಕ್ ಜಾಮಲ್ಲಿ ಕೂಡ ಇದ್ದೀವಿ, ಫುಲ್ ಟ್ರಾಫಿಕ್ ಕೂಡ ಇದೆ. ಸಂಜೆ ಅಲ್ವಾ, ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ಬಾಯ್ ಬಾಯ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಮತ್ತೆ ಬರ್ತೀನಿ. ಥ್ಯಾಂಕ್ ಯು.